ನೋಡಿ, ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಿನ್ನೆ ತಾನೇ ಹೊಳೆನರಸೀಪುರದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು, ಸಕಲ ಸರ್ಕಾರಿ ಗೌರವಗಳೊಂದಿಗೆ. ಚೆನ್ನಮ್ಮ ಅವರನ್ನು ಪ್ರತಿಯೊಬ್ಬರೂ ಕೂಡ ಹಾಡಿ ಹೊಗಳುತ್ತಾ ಇದ್ದಾರೆ. ಯಾಕಂದರೆ ಮಾಜಿ ಪ್ರಧಾನಿಗಳ ಹೆಂಡತಿ ಅನ್ನುವಂತಹ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ಪ್ರತಿಯೊಬ್ಬರನ್ನೂ ಕೂಡ ಒಂದೇ ಸಮಾನವಾಗಿ ನೋಡಿದಂತಹ ಅನ್ನದಾತೆ. ಅವರನ್ನು ಕಳೆದ 3 ದಿನಗಳಿಂದ ಜನ ಎಷ್ಟರ ಮಟ್ಟಿಗೆ ಹಾಡಿ ಹೊಗಳುತ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ದೇವೇಗೌಡರು ಅವರ ಸುದೀರ್ಘವಾದಂತಹ ದಾಂಪತ್ಯ ಜೀವನ, 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ, ಕೊನೆಯವರೆಗೂ ಕೂಡ ಇಬ್ಬರ ನಡುವೆ ಇದ್ದಂತಹ ಪ್ರೀತಿ ಬಾಂಧವ್ಯ, ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಪುತ್ರರು ಹಾಗೆ ಪುತ್ರಿಯರು ಕೂಡ. ನಿನ್ನೆ ಅಂತ್ಯ ಸಂಸ್ಕಾರ ಎಲ್ಲ ಮುಗಿದಾದ ನಂತರ ಎಚ್.ಡಿ. ಕುಮಾರಸ್ವಾಮಿಯವರು ಒಂದು ಶಪಥ ಮಾಡ್ತಾರೆ. ಅವರಮ್ಮನ ಮೇಲೆ ಆಣೆ ಮಾಡ್ತಾರೆ. ಹಿಂದೆ ತಪ್ಪು ಮಾಡಿದ್ದೀನಿ, ಬಹಳ ಬೇಜಾರಾಗಿದೆ ಅಮ್ಮ ನಿಮಗೆ, ಆದರೆ ನಿಮಗೆ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಇನ್ನು ಮೇಲೆ ಆ ರೀತಿ ತಪ್ಪುಗಳಾಗಲ್ಲ. ನೀವು ಹಾಕ್ಕೊಟ್ಟಂಥ ಹಾದಿಯಲ್ಲಿ ನಾನು ನಡೀತೀನಿ. ನೀವೇನು ಬಡವರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ರಿ ಅದನ್ನು ನಾನಿರೋವರೆಗೂ ಕೂಡ ಮಾಡ್ತೀನಿ, ಇದು ನಿಮ್ಮ ಮೇಲೆ ಆಣೆ ಅಂತ ಹೇಳಿ. ನೋಡಿ, ಅಮ್ಮನ ಮನಸ್ಸನ್ನು ನೋಯಿಸಿದ್ದೀನಿ ನಾನು, ಆದರೆ ಇನ್ನು ಮುಂದೆ ಆ ತಪ್ಪಾಗಲ್ಲ. ನನ್ನಿಂದ ನೋವಾಗಿದ್ದರೆ ದಯವಿಟ್ಟು ಅಮ್ಮ ನನ್ನನ್ನು ಕ್ಷಮಿಸ್ಬಿಡಿ ಅಂತ. ಯಾಕಂದರೆ ಅಂತ್ಯ ಸಂಸ್ಕಾರಕ್ಕಿಂತ ಮುಂಚೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇತ್ತು ಅಂತ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ತಮ್ಮ ಅಮ್ಮನಿಗೆ ಮುತ್ತಿಡ್ತಾರೆ. ಕೆನ್ನೆಗೆ ಮುತ್ತಿಟ್ಟು ಅವರು ಸೈಡಲ್ಲಿ ಇಟ್ಕೊಂಡಂತಹ ಅರಿಶಿಣ ಕುಂಕುಮ, ಆ ಅರಿಶಿಣ ಕುಂಕುಮವನ್ನು ತೆಗೆದು ಅವರು ಇಲ್ಲಿ ಇಟ್ಕೊಳ್ತಾರೆ. ಅವರು ಅಷ್ಟೇ, ರೇವಣ್ಣ ಅವರು ಕೂಡ ಅಷ್ಟೇ. ಯಾಕಂದರೆ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿರಬಹುದು ಚೆನ್ನಮ್ಮ ಅವರು, ಆದರೆ ಎಂತಹ ಮಗನಿಗೆ ತಾಯಿನೇ, ತಾಯಿಗೆ ಮಗನೇ. ಯಾಕಂದರೆ ಚೆನ್ನಮ್ಮ ಅವರು ಯಾರ ಬಾಯಲ್ಲೂ ಕೂಡ ಕೆಟ್ಟದ್ದನ್ನು ಅನ್ನಿಸ್ಕೊಂಡಿಲ್ಲ. ಕಳೆದ 3 ದಿನಗಳಿಂದ ನಾವು ಕೂಡ ಗಮನಿಸ್ತಾ ಇದ್ವಿ. ಮುಖ್ಯಮಂತ್ರಿಗಳ ಹೆಂಡತಿಯಾಗಿ, ಪ್ರಧಾನಮಂತ್ರಿಗಳ ಹೆಂಡತಿಯಾಗಿ, ಇಡೀ ಮನೆಯವರೆಲ್ಲರೂ ಕೂಡ ರಾಜಕೀಯದಲ್ಲೇ ಇದ್ದರು. ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ದೇವೇಗೌಡರು ಯಾವ ರೀತಿ ಇದ್ದಂಥವರು ಚೆನ್ನಮ್ಮ ಅವರು. ದೇವೇಗೌಡರು ಎಷ್ಟರ ಮಟ್ಟಿಗೆ ಭಾವುಕರಾಗ್ತಾರೆ. ಇಂಥ ವಯಸ್ಸಲ್ಲಿ ಆದರ್ಶ ದಂಪತಿಗಳು. ಇನ್ನು ನಿನ್ನೆ ತಮ್ಮ ತಾಯಿಯ ಪಾರ್ಥಿವ ಶರೀರದ ಮುಂದೆ ಕಣ್ಣೀರಿಡ್ತಾರೆ ಕುಮಾರಸ್ವಾಮಿಯವರು. ಆ ಸಂದರ್ಭ ಎಂಥವರ ಮನಸ್ಸು ಕೂಡ ಕರಗುವಂತಹ ಸಂದರ್ಭ. ಕೆಲವೊಂದಷ್ಟು ವಿಚಾರಗಳಲ್ಲಿ ಹಿಂದಿನ ದಿನದಲ್ಲಿ ನನ್ನ ತಾಯಿಗೆ ನೋವು ಕೊಟ್ಟಿದ್ದೇನೆ, ಆದರೆ ಮತ್ತೆ ಎಂದೂ ಕೂಡ ಅವರ ಆತ್ಮಕ್ಕೆ ನನ್ನಿಂದ ಅಪಚಾರ ಆಗೋದಿಲ್ಲ. ನಾನು ಯಾವತ್ತೂ ಕೂಡ ನನ್ನ ತಾಯಿಗೆ ನೋವು ಕೊಡೋಲ್ಲ. ಆ ರೀತಿ ನಾನು ಇರ್ತೀನಿ, ಬಾಳ್ತೀನಿ, ಬದುಕ್ತೀನಿ. ಅಪಚಾರ ಆಗದೇ ಇರತಕ್ಕಂತಹ ರೀತಿಯಲ್ಲಿ ನಾನು ಇರ್ತೀನಿ. ನನಗೆ ಭಗವಂತ ಕೊಟ್ಟಂತಹ ವಯಸ್ಸು ಇರುವವರೆಗೂ ಕೂಡ, ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನದವರೆಗೂ ಕೂಡ ಪ್ರತಿದಿನ ಪ್ರತಿ ಕ್ಷಣ ಕೂಡ ನನ್ನ ತಾಯಿ ಯಾವ ರೀತಿ ಬದುಕಿದ್ರೋ ಅದೇ ರೀತಿ ನಾನು ಬದುಕ್ತೀನಿ, ಅದೇ ಮಾರ್ಗದಲ್ಲಿ ನಡೆಯುವಂತಹ ಸಂಕಲ್ಪ ಮಾಡಿದ್ದೀನಿ ಅಂತ ಹೇಳಿ ನಿನ್ನೆ ಕುಮಾರಸ್ವಾಮಿಯವರು ಪ್ರತಿಜ್ಞೆಯನ್ನು ಮಾಡ್ತಾರೆ. ಕುಮಾರಸ್ವಾಮಿಯವರು ಖಂಡಿತವಾಗ್ಲೂ ಕೂಡ ಭಾವುಕರಾಗ್ತಾರೆ. ಅರಿತನೋ ಅಥವಾ ಅರಿಯದೇನೋ ಕೆಲವೊಂದಿಷ್ಟು ತಪ್ಪುಗಳಾಗುತ್ತೆ. ಖಂಡಿತ ವೀಕ್ಷಕರೇ, ತಪ್ಪು ಮಾಡೋದು ಸಹಜ, ತಿದ್ದಿ ಯಾರು ನಡೀತಾರೋ ಆತನೇ ಮನುಜ ಅನ್ನುವಂತಹ ಮಾತಿದೆ. ಅದೇ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ಕೂಡ ಹೇಳ್ತಾರೆ, ಅರ್ಧೋ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಕೆಲವೊಂದಿಷ್ಟು ತಪ್ಪುಗಳನ್ನು ನಾನು ಮಾಡಿದ್ದೀನಿ. ನನ್ನಿಂದ ತಪ್ಪುಗಳಾಗಿ ಅಮ್ಮ ನಿಮ್ಮ ಹೃದಯಕ್ಕೆ ಖಂಡಿತವಾಗ್ಲೂ ಕೂಡ ನಾನು ನೋವು ಕೊಟ್ಟಿದ್ದೀನಿ. ನಿಮ್ಮ ಹೃದಯಕ್ಕೆ ನೋವಾಗಿದ್ದರೆ ಖಂಡಿತವಾಗ್ಲೂ ಕೂಡ ಅಮ್ಮ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ, ಕ್ಷಮಿಸ್ಬಿಡಿ ತಾಯಿ ಅಂತ ಹೇಳಿ ಕುಮಾರಸ್ವಾಮಿಯವರು ಬೇಡ್ಕೊಳ್ತಾರೆ. ಹಿಂದೆ ಮಾಡಿದ ತಪ್ಪುಗಳನ್ನು ತಿದ್ದಿ ನಾನು ಮುನ್ನಡೀತೀನಿ. ಅವರ ಆತ್ಮಕ್ಕೆ ನನ್ನಿಂದ ಅಪಚಾರವಾಗದಂತೆ ನಾನು ಮುಂದೆ ಎಷ್ಟು ವರ್ಷ ಇರ್ತೀನೋ ಅಷ್ಟು ವರ್ಷ ನಾನು ಜೀವನವನ್ನು ನಡೆಸ್ತೇನೆ. ನನಗೆ ನನ್ನ ತಾಯಿ ಹಲವಾರು ಬಾರಿ ಸಲಹೆಗಳನ್ನು, ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಯನ್ನು ಭಗವಂತನೇ ನನ್ನಿಂದ ಶಾಂತಿ ಕೊಡಬೇಕು ಅಂತ ಹೇಳಿ ದಯಪಾಲಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನನ್ನ ತಾಯಿಗೆ ಸಂತೋಷವನ್ನೂ ಕೊಟ್ಟಿದ್ದೇನೆ, ನನ್ನ ಕಡೆಯಿಂದ ನನ್ನ ತಾಯಿಗೆ ದುಃಖನೂ ಕೊಟ್ಟಿದ್ದೇನೆ. ಹಿಂದೊಮ್ಮೆ ನನ್ನ ತಂದೆ ಹೇಳ್ತಾ ಇದ್ರು, ಅವಳಿಗೆ ನೋವು ಮಾಡಬೇಡ ಕಣೋ ಅಂತ ಹೇಳಿ. ಇನ್ನು ನಾನು ಮಣ್ಣಾಗೋವರೆಗೂ ಕೂಡ ಒಂದು ಚ್ಯುತಿ ಬರದ ರೀತಿಯಲ್ಲಿ ನನ್ನ ತಾಯಿಯ ರೀತಿಯಲ್ಲಿ, ನನ್ನ ತಾಯಿ ಯಾವ ರೀತಿ ಬದುಕಿ ಬಾಳಿದ್ರೋ ಅದೇ ರೀತಿಯಲ್ಲಿ ನಾನು ಕೂಡ ನಡ್ಕೊಳ್ತೀನಿ ಅಂತ ಹೇಳಿ
ಕುಮಾರಸ್ವಾಮಿ ಅವರು ಶಪಥ ಮಾಡಿದ್ದಾರೆ, ಪ್ರಮಾಣ ಮಾಡಿದ್ದಾರೆ. ವೀಕ್ಷಕರೇ, ಗಮನಿಸಿದ್ವಿ ಕಳೆದ 3 ದಿನಗಳಿಂದ. ಶನಿವಾರ ಅವರು ತೀರ್ಕೊಳ್ತಾರೆ. ಶನಿವಾರ ಸಾಯಂಕಾಲ 4:50ಕ್ಕೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಚೆನ್ನಮ್ಮ ಅವರು. ಅಲ್ಲಿಂದ ನಿನ್ನೆ ಸಾಯಂಕಾಲದ ಅಂತ್ಯ ಸಂಸ್ಕಾರ ಆಗೋವರೆಗೂ ಕೂಡ ಸಾಗರೋಪಾದಿಯಲ್ಲಿ ಜನ, ಬೆಂಗಳೂರಲ್ಲಿ, ಹೊಳೆನರಸೀಪುರ, ಹಾಸನ ಎಲ್ಲ ಕಡೆನೂ ಕೂಡ ಜನ ಎಲ್ಲಿ ಸ್ಟಾಪ್ ಕೊಡ್ತಾರೋ ಅಂತ ಕಾಯ್ತಾ ಇದ್ರು. ಇಲ್ಲಿಂದ ಪದ್ಮನಾಭನಗರದಿಂದ ಹಾಸನಕ್ಕೆ ಹೊರಟಂತಹ ಸಂದರ್ಭ, ಕುಣಿಗಲ್ ಇರಬಹುದು, ಸೋಲೂರು ಇರಬಹುದು, ಹಿರಿಸಾವೆ ಇರಬಹುದು, ಚಂದ್ರಾಯಪಟ್ಟಣ ಇರಬಹುದು, ಶಾಂತಿಗ್ರಾಮ ಇರಬಹುದು, ಹೊಳೆನರಸೀಪುರ, ಹೀಗೆ ಹಾಸನ, NR ಸರ್ಕಲ್ಲು, ಎಲ್ಲ ಕಡೆನೂ ಕೂಡ ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಾಯಿದ್ರು. ಯಾಕಂದರೆ ಚೆನ್ನಮ್ಮನವರು ಆ ರೀತಿ ಇದ್ದರು. ಮನೆಗೆ ಯಾರೇ ಹೋದಂತಹ ಸಂದರ್ಭ, ಪಕ್ಷ ಭೇದವನ್ನು ಮರೆತು, ಇಂಥದ್ದೇ ಪಕ್ಷ ಅಲ್ಲ, ಕಾಂಗ್ರೆಸ್ ಅವರೇ ಹೋಗಲಿ, BJP ಅವರೇ ಹೋಗಲಿ, JDS ಹೋಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದಂತಹ ಸಂದರ್ಭದಲ್ಲೂ ಕೂಡ ಊಟದ ಟೈಮ್ಗೆ ಹೋದರೆ ಊಟ ಮಾಡಿ, ಕಾಫಿ ಟೈಮ್ಗೆ ಹೋದರೆ ಕಾಫಿ ಕುಡೀರಿ, ತಿಂಡಿ ಟೈಮ್ಗೆ ಹೋದರೆ ತಿಂಡಿ ಮಾಡಿ ಅಂತ ಹೇಳಿ, ಮತ್ತು ಅವರ ಸಂಬಂಧಿಕರು ಹೋದರೆ ಬಸ್ ಚಾರ್ಜು ಕೂಡ ಕೊಟ್ಕೊಳಿಸ್ತಾ ಇದ್ರಂತೆ. ಸೊ ಈ ರೀತಿಯ ಒಬ್ಬ ವ್ಯಕ್ತಿತ್ವ ಉಳ್ಳಂತಹ ಹೆಣ್ಣು ಮಗಳು, ಬಹಳ ಸಂಸ್ಕಾರವಂತೆ ಹೆಣ್ಣು ಮಗಳು ಚೆನ್ನಮ್ಮನವರು ಖಂಡಿತ ನಮ್ಮನ್ನು ಅಗಲಿದ್ದಾರೆ. ಅವರು ಇತರ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ ಮಾದರಿ ಅಂತ ಹೇಳಬೇಕು. ದೇವೇಗೌಡರು ಈ ರಾಜಕೀಯದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಚೆನ್ನಮ್ಮನವರ ಕೊಡುಗೆ ಅಪಾರ ಅಂತಲೇ ಹೇಳಬಹುದು. ಎಂತೆಂತಹ ಕಷ್ಟದ ಸಂದರ್ಭದಲ್ಲಿ, ಬಾಡಿಗೆ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ, ಕಷ್ಟ ಎದುರಾದಂತಹ ಸಂದರ್ಭಗಳಲ್ಲಿ ಚೆನ್ನಮ್ಮನವರು ಒಡವೆಗಳನ್ನು ಅಡ ಇಟ್ಟು ಅವರ ತಂದೆ ತಾಯಿ ಗೊತ್ತಿಲ್ಲದಂಗೆ ದೇವೇಗೌಡರಿಗೆ ದುಡ್ಡು ಕೊಟ್ಟಂತಹ ಸಂದರ್ಭ, ಪ್ರತಿಯೊಂದನ್ನು ಕೂಡ ದೇವೇಗೌಡರು ಸ್ಮರಿಸ್ಕೊಳ್ತಾರೆ. ಖಂಡಿತ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ, ಮತ್ತು ದೇವೇಗೌಡರಿಗೂ ಕೂಡ ದುಃಖ ಭರಿಸುವಂತಹ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಅಮ್ಮನ ಮೇಲಾಣೆಯನ್ನು ಮಾಡಿ ತಾಯಿಯ ಅಂತಿಮ ಸಂಸ್ಕಾರದ ವೇಳೆ ಕುಮಾರಸ್ವಾಮಿಯವರು ಈ ರೀತಿಯ ಸಂಕಲ್ಪ ಮಾಡಿದ್ದಾರೆ. ಸೊ ಹಾಗಾಗಿ ನೋಡೋಣ ಮುಂಬರುವಂತಹ ದಿನಗಳಲ್ಲಿ ಏನಾಗುತ್ತೆ, ಆ ಮಾತನ್ನು ಕುಮಾರಸ್ವಾಮಿಯವರು ಉಳಿಸ್ಕೊಳ್ತಾರಾ ಹೇಗೆ ಅಂತ.